ಹಾಯ್, ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಇದು ಲೆಮನ್ನು. ಓಕೆ, ಲೆಮನಲ್ಲಿ ಲಾಂಗ್ ಟೈಮ್ ನಾವು ತಂದಿರ್ತೀವಿ ಅಂದರೆ ಹಾಳಾಗಿರಲ್ಲ. ಇದು ಕಲರ್ ಬ್ರೌನ್ ಆಗಿರುತ್ತೆ. ಓಕೆ, ಅಂದರೆ ಲಾಂಗ್ ಟೈಮ್ ಆದಾಗ ಕಲರ್ ಬ್ರೌನ್ ಆಗಿರುತ್ತೆ, ಹಾಳಾಗಿರಲ್ಲ. ಹಾಳಾಗಿದ್ದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಬ್ಲ್ಯಾಕಿಶ್ ಬರುತ್ತೆ, ಸ್ವಲ್ಪ ಬಂದಿದೆ, ಇದು ಸ್ಪಾಯ್ಲ್ ಆಗಿಲ್ಲ. ಓಕೆ, ಇದು ಲೆಮನನ್ನು ಸ್ಕ್ವೀಸ್ ಮಾಡಿಬಿಟ್ಟು ನಾವು ಸ್ಟೋರೇಜ್ ಮಾಡ್ಬೋದು. ಇದು ಹೋಗಿದೆ, ಇದನ್ನು ಥ್ರೋ ಔಟ್ ಮಾಡೋಣ. ನೆಕ್ಸ್ಟ್ ಇದು ಚೆನ್ನಾಗಿದೆ. ಸೊ ನಾವು ನೋಡಿಬಿಟ್ಟು ಇದನ್ನೆಲ್ಲ ನೋಡಿಬಿಟ್ಟು ಸ್ಕ್ವೀಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಲಾಂಗ್ ಟೈಮ್ ಬರುತ್ತೆ, ಅಂದರೆ ನಿಮಗೆ 1 ವೀಕ್ 2 ವೀಕ್ ಏನೇ ಆದರೂ ಹಾಳಾಗಲ್ಲ. ಈ ಥರ ಹಾಳು ಮಾಡೋದಕ್ಕಿಂತ ಈ ಥರ ಸ್ಕ್ವೀಸರಲ್ಲಿ ಸ್ಕ್ವೀಸ್ ಮಾಡಿಬಿಟ್ಟು ನೀವು ಗ್ಲಾಸ್ ಕಂಟೆಂಟ್, ನಾನು ಇದು ತೋರಿಸ್ತೀನಿ. ಇದು ಗ್ಲಾಸು, ದಿಸ್ ಒನ್ ಈಸ್ ಗ್ಲಾಸು. ಇದರಲ್ಲಿ ಸ್ಕ್ವೀಸ್ ಮಾಡಿ ಇದರದ್ದು ರಸ ಸ್ಟೋರೇಜ್ ಮಾಡಿ ಇಡ್ಬೋದು. ನೆಕ್ಸ್ಟ್ ಒನ್ ಮೋರ್ ಟಿಪ್ಸ್ ಹೇಳ್ತೀನಿ. ಇವಾಗ ಸಿಪ್ಪೆ ಇದು ಬಂದುಬಿಟ್ಟು ನೀವು ಡ್ರೈ ಮಾಡ್ಬೋದು. ಓಕೆ, ಡ್ರೈ ಮಾಡಿಬಿಟ್ಟು ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ಬೋದು, ಬಾಡಿ ಪ್ಯಾಕಿಗೆ ಯೂಸ್ ಮಾಡ್ಬೋದು. ಡ್ರೈ ಮಾಡಿಬಿಟ್ಟು ಆಫ್ಟರ್ ದ್ಯಾಟ್ ಪೌಡರ್ ಮಿಕ್ಸಿ ಜಾರಿಗೆ ಹಾಕಿದರೆ ಪೌಡ್ರ್ ಆಗುತ್ತೆ. ಇದನ್ನು ಹೇಗೆ ಡ್ರೈ ಮಾಡೋದಂದರೆ, ಇದು ಕಟ್ ಮಾಡಬೇಕು, 3-4 ಕಟ್, ಚಿಕ್ಕ ಚಿಕ್ಕ ಸ್ಮಾಲ್ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಸನ್ಲೈಟಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ. ಆಫ್ಟರ್ ದ್ಯಾಟ್ ನೀವು ಪೌಡ್ರ್ ಮಾಡಿ ಫೇಸ್ ಪ್ಯಾಕಿಗೆ ಯೂಸ್ ಮಾಡು. ಆರ್ ಎಲ್ಸ್ ಇದೇ ಸಿಪ್ಪೆಯಲ್ಲಿ ನೀವು ಲೆಮನ್ ಟೀ ಮಾಡ್ಬೋದು. ಒಂದ್ಸಲಿ ತೋರಿಸಿದ್ದೆ ನಾನು ಲೆಮನ್ ಟೀ ಮಾಡೋದು. ಜಿಂಜರೆಲ್ಲ ಹಾಕ್ಬಿಟ್ಟು ಲೆಮನ್ ಟೀ ಮಾಡ್ಬೋದು. ಆರ್ ಎಲ್ಸ್ ಇದರಲ್ಲೇ ಪಿಕ್ಕಲ್ ಮಾಡ್ಬೋದು. ಲೆಮನ್ ಸಿಪ್ಪೆ ಕಟ್ ಮಾಡಿಬಿಟ್ಟು ಅದಕ್ಕೆ ಇವಾಗ ಲೆಮನ್ ಸಿಪ್ಪೆ ಒಂದಿಷ್ಟು ಇದೆ, ಒಂದು 10-20 ಪೀಸಸ್ ಇದೆ ಲೆಮನ್ ಸಿಪ್ಪೆ. ಅದನ್ನು ಕಟ್ ಮಾಡಿಬಿಟ್ಟು ಸಾಲ್ಟ್ ಹಾಕಿ ಇಟ್ಟರೆ ಅದು ಪಿಕ್ಕಲ್ಗೆ ಕನ್ವರ್ಟ್ ಆಗುತ್ತೆ ಅಲ್ವಾ, ಪಿಕ್ಕಲ್ ಮಾಡೋಕ್ಕೆ ಕನ್ವರ್ಟ್ ಆಗುತ್ತೆ. ಆಫ್ಟರ್ ದ್ಯಾಟ್ ಅದಕ್ಕೆ ಹುಳಿ ಬೇಕಲ್ಲ, ಆವಾಗ ಒಂದು 10 ಲೆಮನ್ ಸ್ಕ್ವೀಸ್ ಮಾಡಿ ಹುಳಿಗೆ ಯೂಸ್ ಮಾಡಿದರೆ ಆಯಿತು. ಲೆಮನ್ ಸಿಪ್ಪೆಯಲ್ಲಿ ಪಿಕ್ಕಲ್ ಆಗುತ್ತೆ, ಆರೆಲ್ಸ್ ಕಷಾಯ, ಆರೆಲ್ಸ್ ಟೀ ಆಗುತ್ತೆ, ಆರೆಲ್ಸ್ ನಿಮಗೆ ಬಾಡಿ ಪ್ಯಾಕ್ಗೆ ಲೆಮನ್ ಪೌಡರು ಆಗುತ್ತೆ. ಸೊ ಹೋಮ್ ಮೇಕರ್ ಅಂದರೆ ಹೌಸ್ ವೈಫು ಇದೆಲ್ಲ ಮಾಡ್ಬೋದು. ವರ್ಕಿಂಗ್ ವುಮೆನ್ಸ್ಗೆಲ್ಲ ವೆರಿ ಟಫ್ ಆಗುತ್ತೆ ಇದನ್ನೆಲ್ಲ ಸ್ಟೋರೇಜ್ ಮಾಡೋಕ್ಕೆ, ಅವರು ಥ್ರೋ ಔಟ್ ಮಾಡ್ಬೋದು. ಆರೆಲ್ಸ್ ನಿಮಗೆ ಇದರಲ್ಲಿ ನೀವು ಹೂವಿನ ಗಿಡಕ್ಕೆ ಗೊಬ್ಬರ ಥರನೂ ಯೂಸ್ ಮಾಡ್ಬೋದು. ಎಲ್ಲ ಸಿಪ್ಪೆ, ತರಕಾರಿ ಸಿಪ್ಪೆ ಹಾಕಿ ಮಡ್ಡ ಹಾಕ್ಬಿಟ್ಟು ನೀವು ಗೊಬ್ಬರನೂ ಯೂಸ್ ಮಾಡ್ಬೋದು. ಸೊ ಅದು ಟೈಮ್ ಇಲ್ಲ ವರ್ಕಿಂಗ್ ವುಮೆನ್ಸ್ ಆದರೆ ನೀವು ಥ್ರೋ ಔಟ್ ಮಾಡ್ಬೋದು. ಹೌಸ್ ವೈಫ್ ಆದರೆ ಇದನ್ನೆಲ್ಲ ಸ್ಟೋರೇಜ್ ಮಾಡ್ಬೋದು ನೀವು. ಸೊ ಅದಕ್ಕೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದನ್ನು ತೋರಿಸ್ತೀನಿ ಇವಾಗ ಸ್ಟೋರೇಜ್ ಮಾಡೋಕ್ಕೆ. ಸ್ಕ್ವೀಸ್ ಮಾಡಿಬಿಟ್ಟು ನಾವು ರೆಡಿ ಆಯಿತು. ಇದು ಲೆಮನಿದು ರಸ, ಲೆಮನ್ ರಸ. ಓಕೆ, ನೆಕ್ಸ್ಟ್ ಇದು ಸಿಪ್ಪೆ. ಇದು ಹೇಗೆ ಕಟ್ ಮಾಡಿದ್ದೀನಿ ನೋಡಿ, ಸ್ಮಾಲ್ ಪೀಸಾಗಿ ಕಟ್ ಮಾಡಿದ್ದೀನಿ. ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ನೀವು ಸನ್ಲೈಟಿಗೆ ಇಟ್ಟು ಡ್ರೈ ಮಾಡ್ಬೋದು. ನಿಮಗೆ ಬಾಡಿ ಪ್ಯಾಕಿಗೆ ಪೌಡ್ರ್ ಬೇಕಾದಾಗ ನೀವು ಯೂಸ್ ಮಾಡ್ಕೋಬೋದು. ಕಡಲೆ ಹಿಟ್ಟು ಜೊತೆ ಇದನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಬಾಡಿನೂ ಶೈನ್ ಬರುತ್ತೆ. ಪ್ಲಸ್ ಕೆಲವೊಬ್ಬರಿಗೆ ಇದು ಸ್ವೆಟ್ಟಿಂಗ್ ಸ್ಮೆಲ್ ಇರುತ್ತೆ. ಏನು ಪರ್ಫ್ಯೂಮ್ ಹಾಕಿದರೆ ಪರ್ಫ್ಯೂಮ್ ಇರುವಷ್ಟು ಟೈಮು ಇರುತ್ತೆ, ಆಫ್ಟರ್ ದ್ಯಾಟ್ ಎಗೇನು ಸ್ಮೆಲ್ ಬರುತ್ತೆ. ಅಂಥವರಿಗೆ ತುಂಬ ಒಳ್ಳೆಯದು ಲೆಮನ್ ಪೀಲ್ ಪೌಡರ್ ಬಾಡಿಗೆ ಯೂಸ್ ಮಾಡಿದಾಗ ಸ್ಮೆಲ್ಲು ಕಂಟ್ರೋಲಿಗೆ ಬರುತ್ತೆ. ಓಕೆ, ಇದನ್ನು ಡ್ರೈ ಮಾಡ್ಬೋದು. ಆರೆಲ್ಸ್ ನೀವು ಪಿಕ್ಕಲ್ಗೆ ಯೂಸ್ ಮಾಡ್ಬೋದು. ಪಿಕ್ಕಲ್ ಅಂದರೆ ಸಾಲ್ಟ್ ಹಾಕಿಬಿಟ್ಟು ಸ್ಟೋರೇಜ್ ಮಾಡ್ಬೋದು. ಆಮೇಲೆ ಇದು ಪೀಲ್ ಆದ ಕಾರಣ, ಅಂದರೆ ಸಿಪ್ಪೆ ಆದ ಕಾರಣ ಇದಕ್ಕೆ ಹುಳಿ ಬೇಕಲ್ಲ, ಒಂದು 10 ಲೆಮನ್ ಸ್ಕ್ವೀಸ್ ಮಾಡಿದರೆ ಈ ಥರ ರಸ ಬರುತ್ತಲ್ಲ, ಅದು ಯೂಸ್ ಮಾಡ್ಬೋದು ಪಿಕ್ಕಲ್ಗೆ. ಪಿಕ್ಕಲ್ ಮಾಡುವ ಟೈಮಲ್ಲಿ ರಸ ಹಾಕಿದರೆ ಆಯಿತು. ಹುಳಿಗೆ ಸ್ವಲ್ಪ 10 ಲೆಮನ್ ಇದ್ದರೆ ಸಾಕು. ನೀವು 100 ಸಿಪ್ಪೆ ಹಾಕಿದರೂ 10 ಲೆಮನ್ ಇದ್ದು ರಸ ಸಾಕಾಗುತ್ತೆ. ಓಕೆ, ಆ್ಯಂಡ್ ಇದನ್ನು ನೆಕ್ಸ್ಟ್ ಪರ್ಪಸ್ ನಿಮಗೆ ಟೀ, ಲೆಮನ್ ಟೀ, ಲೆಮನ್ ಕಷಾಯ, ಲೆಮನ್ ಜ್ಯೂಸ್ ಮಾಡುವಾಗ ಬಾಯ್ಲ್ ಮಾಡಿ 3-4 ವೇಸ್ ಯೂಸ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ ನಾನು. ಇದನ್ನು ಯಾಕೆ ತೋರಿಸ್ತೀನಿ ಅಂದರೆ, ಬಿಕಾಸ್ ನಮ್ಮ ಹತ್ರ ಇಲ್ಲ ಅನ್ನುವ ಪ್ರಶ್ನೆ ಬರೋದಿಲ್ಲ. ಇದನ್ನು ವೇಸ್ಟ್ ಮಾಡೋ ಬದಲು ಇದರಲ್ಲಿ ಮೆಡಿಸಿನ್ ಕಂಟೆಂಟ್ ಇರುತ್ತೆ, ಅದಕ್ಕೋಸ್ಕರ ನಾನು
ಎನಿ ಪೀಲ್ ಬಗ್ಗೆ, ಫ್ರೂಟ್ಸ್ ಪೀಲ್, ಲೆಮನ್ ಪೀಲ್, ಅದರ ಸಿಪ್ಪೆ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಯಾರು ಆರಾಮಾಗಿರ್ತಾರೆ, ಹೌಸ್ ವೈಫ್ ಇರ್ತಾರೆ, ಅವರೆಲ್ಲ ಯೂಸ್ ಮಾಡ್ಬೋದು, ಸ್ಟೋರೇಜ್ ಮಾಡ್ಬೋದಲ್ಲ. ಸೊ ಅದಕ್ಕೆ ತೋರಿಸ್ತೀನಿ. ಸೊ ನಮಗೆ ಬೈ ಮಾಡುವಾಗ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ, ಇದ್ದದನ್ನು ನೀವು ಫ್ರೆಶ್ಶಾಗಿ ಯೂಸ್ ಮಾಡ್ಬೋದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಇದನ್ನು ಸ್ಟೈನ್ ಮಾಡಬೇಕು. ಇದರಲ್ಲಿ ಏನಾದರೂ ಇದ್ದರೆ, ಸೀಡ್ಸು ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ, ಕ್ಲೀನ್ ಆಗುತ್ತಲ್ಲ, ಅದಕ್ಕೆ ಸ್ಟೈನ್ ಮಾಡೋದು. ನಾವು ಕ್ಲಿಯರ್ ಆಯಿತು ಲೆಮನ್ ರಸ. ಇದು ನೀವು ಜ್ಯೂಸ್ಗೆ ಯೂಸ್ ಮಾಡ್ಬೋದು, ಲೆಮನ್ ರೈಸ್ಗೆ ಯೂಸ್ ಮಾಡ್ಬೋದು, ಯಾವುದಕ್ಕೆ ಯೂಸ್ ಮಾಡ್ಬೋದು. ಸೊ ಈ ಥರ ಸ್ಟೋರೇಜ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಲಾಂಗ್ ಟೈಮ್ ಬರುತ್ತೆ, ಹಾಳಾಗಲ್ಲ. ಇದು ಒಂದು 1 ವೀಕ್ 15 ಡೇಸ್ ಹಾಳಾಗೋದಿಲ್ಲ. ಸೊ ಸ್ಟೋರೇಜ್ ಮಾಡ್ಬೋದು. ಲೆಮನನ್ನು ಸ್ಪಾಯ್ಲ್ ಮಾಡೋ ಬದಲು, ಲೆಮನ್ ಸ್ಪಾಯ್ಲ್ ಆಗೋ ಮೂಮೆಂಟ್ ಇರುತ್ತಲ್ಲ, ಬ್ರೌನಿಷ್ ಕಲರ್ಗೆ ಬರುತ್ತೆ. ಸೊ ದಿಸ್ ಒನ್ ಈಸ್ ಹಾಳಾಗುವ ಮೂಮೆಂಟ್ ಬರುವಾಗ, ಅದಕ್ಕಿಂತ ಬಿಫೋರ್ ಯು ಕ್ಯಾನ್ ಸ್ಟೋರೇಜ್ ಮಾಡ್ಬೋದಲ್ಲ, ಅದಕ್ಕೆ ಈ ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಇದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಕೆಲವೊಬ್ಬರು ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಬೋದಲ್ಲ, ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಅಂಟಿಲ್ ದೆನ್ ಬಾಯ್, ಸಿ ಯು.